ಹಾಯ್ ಆ್ಯಂಡ್ ಥಾಮಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರು ಬೈಕ್ ರೈಡ್. ನಮ್ಮ ಮಚ್ಚ ಅಲ್ಲಿ ಗಾಡಿ ರೆಡಿ ಮಾಡ್ತಿದ್ದಾನೆ, ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಈಗ ಟೈಮ್ ಎಕ್ಸಾಕ್ಟಾಗಿ ಬಂದು ಮಾರ್ನಿಂಗ್ 3:30 ಆಗಿದೆ. ಇನ್ನೇನು ಹೊರಡೋ ಟೈಮ್. ಮಚ್ಚ ಗಾಡಿ ತಂದ ಮೇಲೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಗಾಡಿಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಸೆಲ್ಫ್ ಸರ್ವಿಸ್ ಥರ ಮಚ್ಚ. ಸೆಲ್ಫ್ ಸರ್ವಿಸಾ? ನಾವು ಹೈವೇ ರೋಡಿಗೆ ಎಂಟ್ರಿ ಆಗೋದ್ರೊಳಗಡೆ ಮಾರ್ನಿಂಗ್ 4 ಗಂಟೆ ಆಗಿತ್ತು. ಫಾಗ್ ಫುಲ್ ತುಂಬಿತ್ತು. ವೈಂಡ್ ಗ್ಲಾಸ್ ಎಲ್ಲ ನಮಗೆ ನೀರು ಆಗ್ತಾ ಫೀಲ್ ಬಂತು ನಮಗೆ. ಅದರಿಂದ ಸ್ವಲ್ಪ ಜರ್ನಿ ಕಷ್ಟ ಆಯಿತು. ಆದರೂ ಅದರಲ್ಲೇ ಕಂಟಿನ್ಯೂ ಮಾಡ್ತೀವಿ ಜರ್ನಿನ. ನೋಡ್ತಿದ್ದಾಗೆ ನಾವು ಹೈವೇ ರೋಡಿಂದ ಸ್ವಲ್ಪ ಮುಂದ್ಗಡೆ ಹೋದಾಗೆ ಹೋಗ್ತಿದ್ದಂಗೆ ನಮಗೆ ಸೂರ್ಯ ಕೂಡ ಬಂದೇ ಬಿಟ್ಟ. ಅದರಿಂದ ನಾವು ಡೈರೆಕ್ಟಾಗಿ ಹಿರಿಯೂರಿಗೆ ಹೋದ್ವಿ. ಹಿರಿಯೂರಿಗೆ ಏನಕ್ಕೆ ಹೋದ್ವಿ ಅಂದರೆ ಅಲ್ಲಿಂದ ನಾವು ನಮ್ಮ ಫ್ರೆಂಡ್ಸನ್ನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ಟಿಫನ್ ಮಾಡಿಕೊಂಡು ನಾವು ಹಿರಿಯೂರು ಟು ಚಿಕ್ಕಮಗಳೂರು ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಬೆಂಗಳೂರು ಟು ಹಿರಿಯೂರು ರೀಚ್ ಆಗೋದು ಭಾಳ ಲೇಟ್ ಆಗಲಿಲ್ಲ. ಆದರೆ ಹಿರಿಯೂರು ಟು ಚಿಕ್ಕಮಗಳೂರು ರೀಚ್ ಆಗೋದು ನಮಗೆ ಭಾಳ ಲೇಟ್ ಆಯಿತು. ಏನಕ್ಕೆ ಅಂತಂದರೆ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನು ಮತ್ತು ಒನ್ ವೇ ರೋಡ್ ಆಗಿದ್ದರಿಂದ ನಮಗೆ ಜರ್ನಿ ಮಾಡೋದು ಭಾಳ ಪ್ರಾಬ್ಲಮ್ ಆಯಿತು. ಆದ್ರೂ ಅದರಲ್ಲೇ ಸನ್ರೈಸ್ ನೋಡ್ಕೋತಾ ಮತ್ತು ಕ್ಲೈಮೇಟ್ ಕೂಲ್ ಇದ್ದಿಂದ ಅದನ್ನು ನೋಡ್ಕೋತಾ ಎಂಜಾಯ್ ಮಾಡ್ಕೋತಾ ಹೋಗಿದ್ದರಿಂದ ನಮಗೆ ಟೈಮ್ ಲೇಟ್ ಆಯಿತು ಅಂತ ಅನ್ನಿಸ್ಲೇ ಇಲ್ಲ. ಇನ್ನೇನು ಹೆಬ್ಬೆ ಫಾಲ್ಸ್ಗೆ ರೀಚ್ ಆಗಬೇಕು ಅನ್ನೋ ಅಷ್ಟರಲ್ಲಿ ನಮಗೆ ಈ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಹೆಬ್ಬೆ ಫಾಲ್ಸ್ ಕಡೆ ಹೋದ್ವಿ. ಆ ಬ್ಯೂಟಿಫುಲ್ ವ್ಯೂನ ವಿತ್ ಮ್ಯೂಸಿಕ್ ನಾನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಷ್ಟೆಲ್ಲ ಬ್ಯೂಟಿಫುಲ್ ವ್ಯೂನ ನೋಡ್ಕೋತಾ ಎಂಜಾಯ್ ಮಾಡ್ಕೊತ ಹೋಗೋದ್ರೊಳಗಡೆ ನಮಗೆ ಹೆಬ್ಬೆ ಫಾಲ್ಸ್ ಗೇಟ್ ಬಂದೇ ಬಿಡ್ತು. ಅಲ್ಲಿದ್ದು ಕ್ಯಾಂಟೀನಲ್ಲಿ ಫಸ್ಟ್ ಹೋಗಿ ನಾವು ಟಿಫನನ್ನು ಮಾಡಿಕೊಂಡು, ಏನಕ್ಕಂತಂದರೆ ಹೆಬ್ಬೆ ಫಾಲ್ಸ್ಗೆ ಹೋದರೆ ಲೇಟ್ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾವು ಟಿಫನನ್ನು ಮಾಡ್ಕೊಂಡು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಟಿಫನನ್ನು ಮಾಡ್ಕೊಂಡ್ವಿ. ಇಲ್ಲಿ ಆಲ್ರೆಡಿ ನಮ್ಮ ಹುಡುಗರು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನು ಮಾಡಬೇಕು, ಏನು ಟಿಫನ್ ಇದೆ ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ. ಅದೆಲ್ಲ ಲೀಸ್ಟನ್ನು ನೋಡಿಬಿಟ್ಟು ನಾವು ಇಡ್ಲಿ ಮತ್ತು ಟೊಮೊಟೊ ಬಾತನ್ನು ಆರ್ಡರ್ ಮಾಡಿಬಿಟ್ಟು ಟಿಫನ್ನ ಮಾಡಿಕೊಂಡು ಅಲ್ಲಿಂದ ಹೆಬ್ಬೆ ಫಾಲ್ಸ್ಗೆ ಜೀಪ್ ರೈಡಲ್ಲಿ ಹೋದ್ವಿ. ಜೀಪ್ ರೈಡ್ ಬಂದ್ಬಿಟ್ಟು ಪರ್ ಹೆಡ್ 590 ಇದೆ. ನಮ್ಮ ತಲೆಗೆ ಏನು ಬಂತು ಜೀಪ್ ರೈಡ್ ಅಂದ ತಕ್ಷಣ ಅಂದರೆ ನಾವು ಯಾವುದೋ ನಾರ್ಮಲ್ ರೋಡ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇದು ಮಾತ್ರ ಎಕ್ಸಲೆಂಟ್ ಆಗಿತ್ತು. ಆಫ್ ರೋಡು, ಅದು ವಿತ್ ಬ್ಯಾಕ್ ಸೈಡಲ್ಲಿ ಜೀಪ್ ರೈಡ್ ಮಾಡೋದು ಹೆವಿ ಖುಷಿ ಕೊಡ್ತು ನಮಗೆ. ಯಾಕೆ ಅಷ್ಟು ಎಂಜಾಯ್ ಮಾಡ್ತಾ ಹೋದ್ವಿ ನಾವು. ಆಫ್ ರೈಡಲ್ಲಿ ಜೀಪ್ ರೈಡ್ ಮಾಡ್ಕೋತಾ ಹೋಗೋದು ತುಂಬಾ ಒಂದು ಖುಷಿ ಸಂಗತಿ ಅಂತಲೇ ಹೇಳ್ಬೋದು. ಹಾಗೆ ನಾವು 1 ವೀಕಿಂದ ಬಿಫೋರು ನಾವು ಈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದಾಗ ಕೆಲವೊಬ್ಬರು ಬರ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕೈ ಎದ್ದಿದ್ರು. ಅಂಥವ್ರಿಗೆ ಈ ಒಂದು ಡೈಲಾಗ್ಗಳು ಸಮರ್ಪಣೆ. ನಾನು ಪುನೀತನ ಶಿವಣ್ಣರ ಅಭಿಮಾನಿ ಅಲ್ಲ, ನಾನು ಎಷ್ಟು ಅಭಿಮಾನಿ.
ಟೋಟಲ್ 12 ಕಿಲೋಮೀಟ್ರ್ ಜೀಪ್ ರೈಡು ಮತ್ತು ಆಫ್ ರೈಡ್ನ ಮುಗಿಸ್ಕೊಂಡು ಕೆಳಗೆ ಇಳಿದ್ವಿ. ಅಲ್ಲಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೆಬ್ಬೆ ಫಾಲ್ಸ್ ಇದೆ ಅಂತ ಹೇಳಿದ್ರು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ ಕೂಡ ಹೇಳಿದ್ರು. ಅಲ್ಲಿಂದ ನಾವು ನಡ್ಕೊಂಡು ಹೋದ್ಮೇಲೆ ನಮಗೆ ನಡ್ಕೊಂಡು ಹೋಗ್ತಾ ಮಧ್ಯದಲ್ಲಿ ನಮಗೆ ಕಾಫಿ ಎಸ್ಟೇಟು ಮತ್ತು ಪ್ರೈವೇಟ್ ಎಸ್ಟೇಟ್ಗಳು ಸಿಗ್ತಾ ಹೋದ್ವು. ಅದನ್ನ ನೋಡ್ಕೋತಾ ಕೂಡ ಹೋದ್ವಿ ನಾವು. ಸುತ್ತಮುತ್ತ ಗ್ರೀನ್ರಿ ಇದ್ದಿದ್ದರಿಂದ ನಮಗೆ ತುಂಬ ಖುಷಿಯಾಯಿತು. ನಾವೇನು ಅಷ್ಟು ದೂರದಿಂದ ಬೈಕ್ ರೈಡು ಮತ್ತು ಆಫ್ ರೈಡು ಜೀಪ್ ರೈಡ್ ಇದೆಲ್ಲ ಮಾಡ್ಕೊಂಡು ಬಂದ್ವಿ. ಆ ಪ್ರಕೃತಿಯ ಸೌಂಡು ಮತ್ತು ಆ ಫಾಲ್ಸ್ನ ಒಂದು ಸೌಂದರ್ಯ ನೋಡಿ ನಮಗೆ ಅದೆಲ್ಲ ನೋವು ಮರ್ತೇ ಹೋಯಿತು ಅಂತ ಅನ್ನೋಷ್ಟು ನಮಗೆ ಖುಷಿ ಆಯಿತು. ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಈಜಾಡೋಣ ಅಂತ ನೋಡಿದ್ವಿ. ಆದರೆ ಅಷ್ಟು ಮಟ್ಟದಲ್ಲಿ ನಮಗೆ ನೀರು ಕಾಣಿಸ್ತಾ ಇಲ್ಲ. ಅದರಲ್ಲೂ ಈಜಾಡಿಕೊಂಡು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರಿ ಎಂಜಾಯ್ ಮಾಡಿ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಬಂದ್ವಿ. ರಿಟರ್ನ್ ಅದೇ ಜೀಪಲ್ಲಿ ನಾವು ಬಂದ್ವಿ. ಹೆಬ್ಬೆ ಫಾಲ್ಸ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಕಲ್ಲತ್ಗಿರಿ ಫಾಲ್ಸ್ ಕಡೆ. ಕಲ್ಲತ್ಗಿರಿಯ ವಿಶೇಷ ಏನಂತಂದರೆ ಇದು ಆಗಿನ ಸಮಯದಲ್ಲಿ ಅಗಸ್ತ್ಯ ಮುನಿಗಳ ಒಂದು ಆಶ್ರಯ ತಾಣವಾಗಿತ್ತು ಅನ್ನೋದೊಂದು ಪ್ರತೀತಿ ಇದೆ. ಇದು 2 ಕಲ್ಲುಬಂಡೆಗಳ ಮಧ್ಯೆ ವೀರಭದ್ರೇಶ್ವರನ ದೇವಸ್ಥಾನ ಕೂಡ ಇದೆ. ಇದನ್ನು ವಿಜಯನಗರದ ಅರಸರು ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಳಗಡೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಆದರೆ ಇದ್ರ ಒಳಗಡೆ ದೇವರ ಫೋಟೋ ಮತ್ತು ವಿಡಿಯೋನ ತೆಗೆಯುವಂತಿದ್ದಿಲ್ಲ. ಹಾಗಾಗಿ ಯಾವುದೇ ಫೋಟೋಜನ್ನು ಹಾಕ್ತಾ ಇಲ್ಲ ನಾನು. ಅದಾದ ನಂತರ ಬರ್ತಾ ದಾರಿ ಮಧ್ಯದಲ್ಲಿ ನಾವು ನಮ್ಮ ರಥಗಳ ಫೋಟೋಶೂಟ್ಗಳನ್ನು ಮುಗಿಸ್ಕೊಂಡ್ವಿ. ನಮಗೆ ಇದೇ ಪ್ಲಾನ್ ಪ್ರಕಾರ ನಾವು ಒಂದು ದಿನದಲ್ಲಿ 3 ಪ್ಲೇಸ್ನ ಕವರ್ ಮಾಡಬೇಕಂತಿತ್ತು. ಆದರೆ ನಮಗೆ ಫುಲ್ ಟಯರ್ಡ್ ಆಗಿದ್ದರಿಂದ ನಾವು 2 ಪ್ಲೇಸ್ನ ಕವರ್ ಮಾಡಿಕೊಂಡು ನಾವು ಚಿಕ್ಕಮಂಗ್ಳೂರು ಕಡೆ ಹೊರಟು. ಚಿಕ್ಕಮಂಗ್ಳೂರು ಕಡೆ ಹೋಗ್ಬೇಕಾದ್ರೆ ನಮಗೆ ಈ ಗ್ರೀನ್ರಿ ಪ್ರೈವೇಟ್ ಎಸ್ಟೇಟ್ಗಳು ಮತ್ತು ಸನ್ಸೆಟ್ ನೋಡ್ಕೋತಾ ನಾವು ಚಿಕ್ಕಮಂಗ್ಳೂರು ಕಡೆ ಹೊರಟ್ವಿ. ಇನ್ನೇನು ನಾವು ಆಲ್ಮೋಸ್ಟ್ ಅಲ್ಲಿ ಚಿಕ್ಕಮಂಗ್ಳೂರು ರೀಚ್ ಆಗೋದ್ರೊಳಗಡೆ ನಮಗೆ 6:30 ಆಗಿತ್ತು. ಅಲ್ಲಿ 6:30ಗೆ ನಾವು ಒಂದು ರೂಮನ್ನ ನೋಡಿಕೊಂಡು ಅಲ್ಲಿ ಸ್ಟೇ ಆದ್ವಿ. ಅಲ್ಲಿ ಸ್ಟೇ ಆಗಿದ ತಕ್ಷಣ ನಾವು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬಂದು ಊಟ ಮಾಡಿಕೊಂಡು ರೂಮ್ಗೆ ಬಂದ್ವಿ. ರೂಮ್ ಮತ್ತು ಲಾಡ್ಜ್ನ ವ್ಯೂ ಹೇಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರಿಂದ ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿದ್ರು, ಅಂದರೆ ಮಲ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಡಿಸ್ಟರ್ಬ್ ಮಾಡಿಬಿಟ್ಟು ನಾನು ಎಬ್ಬಿಸಿ ಮತ್ತೆ ಹಾಯ್ ಮಾಡಿಸಿದೆ ಕ್ಯಾಮ್ರಾಕ್ಕೋಸ್ಕರ. ಟೋಟಲಾಗಿ ರೂಮ್ ನೋಡೋಕ್ಕೆ ಇತ್ತಿತ್ತು, ಡೀಸೆಂಟಾಗಿತ್ತು. ಟಿ ವಿ ಅಂತೂ ಇತ್ತು, ಆದರೆ ವರ್ಕ್ ಆಗ್ತಾ ಇದ್ದಿಲ್ಲ. ಇದಿಷ್ಟು ಈ ವಿಡಿಯೋದ ವಿಶೇಷ. ಮತ್ತು ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟು ಪಾರ್ಟ್ 2ಅಲ್ಲಿ ಆದಷ್ಟು ಬೇಗ ಸಿಗೋಣ. ಬಾಯ್.